ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ಸಾವಿಗೀಡಾಗಿದೆ. ಅಮ್ಮನ ತೋಳಿನಲ್ಲೇ ಕೊನೆ ಉಸಿರೆಳೆದಂತಹ ಮಗು. ಒಂದು ಮಗುವಿನ ರಕ್ಷಣೆ ಆದ್ರೆ ಇನ್ನೊಂದು ಮಗು ಸಾವಿಗೀಡಾಗಿದೆ. ಇಬ್ಬರು ಮಕ್ಕಳನ್ನ ಅಪ್ಪಿಕೊಂಡು ಇದ್ದಂತಹ ತಾಯಿ ಅಮ್ಮನ ತೋಳಿನಲ್ಲೇ ಒಂದು ಮಗು ಸಾವಾಗಿದೆ. ಬೇಸರದ ಸಂಗತಿ, ತಾಯಿ ಹೋರಾಟವನ್ನ ನಡೆಸಿದ್ಲು. ಇಬ್ಬರು ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ಲು ತಾಯಿ. ಈಗ ಒಂದು ಮಗುವಿನ ರಕ್ಷಣೆ ಆಗಿದೆ, ಒಂದು ಮಗು ಸಾವಾಗಿದೆ. ಅಮ್ಮನ ತೋಳಿನಲ್ಲಿಯೇ ಕೊನೆ ಉಸಿರೆಳೆದಂತಹ ಒಂದು ಮಗು. ಒಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯ ಉಸಿರನ್ನ ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ಸಾವಿಗೀಡಾಗಿದೆ. ಅಮ್ಮನ ತೋಳಿನಲ್ಲೇ ಕೊನೆ ಉಸಿರೆಳೆದಂತಹ ಮಗು. ಒಂದು ಮಗುವಿನ ರಕ್ಷಣೆ ಆದ್ರೆ ಇನ್ನೊಂದು ಮಗು ಸಾವಿಗೀಡಾಗಿದೆ. ಇಬ್ಬರು ಮಕ್ಕಳನ್ನ ಅಪ್ಪಿಕೊಂಡು ಇದ್ದಂತಹ ತಾಯಿ ಅಮ್ಮನ ತೋಳಿನಲ್ಲೇ ಒಂದು ಮಗು ಸಾವಾಗಿದೆ. ಬೇಸರದ ಸಂಗತಿ, ತಾಯಿ ಹೋರಾಟವನ್ನ ನಡೆಸಿದ್ಲು. ಇಬ್ಬರು ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ಲು ತಾಯಿ. ಈಗ ಒಂದು ಮಗುವಿನ ರಕ್ಷಣೆ ಆಗಿದೆ, ಒಂದು ಮಗು ಸಾವಾಗಿದೆ. ಅಮ್ಮನ ತೋಳಿನಲ್ಲಿಯೇ ಕೊನೆ ಉಸಿರೆಳೆದಂತಹ ಒಂದು ಮಗು. ಒಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯ ಉಸಿರನ್ನ ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ಸಾವಿಗೀಡಾಗಿದೆ. ಅಮ್ಮನ ತೋಳಿನಲ್ಲೇ ಕೊನೆ ಉಸಿರೆಳೆದಂತಹ ಮಗು. ಒಂದು ಮಗುವಿನ ರಕ್ಷಣೆ ಆದ್ರೆ ಇನ್ನೊಂದು ಮಗು ಸಾವಿಗೀಡಾಗಿದೆ. ಇಬ್ಬರು ಮಕ್ಕಳನ್ನ ಅಪ್ಪಿಕೊಂಡು ಇದ್ದಂತಹ ತಾಯಿ ಅಮ್ಮನ ತೋಳಿನಲ್ಲೇ ಒಂದು ಮಗು ಸಾವಾಗಿದೆ. ಬೇಸರದ ಸಂಗತಿ, ತಾಯಿ ಹೋರಾಟವನ್ನ ನಡೆಸಿದ್ಲು. ಇಬ್ಬರು ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ಲು ತಾಯಿ. ಈಗ ಒಂದು ಮಗುವಿನ ರಕ್ಷಣೆ ಆಗಿದೆ, ಒಂದು ಮಗು ಸಾವಾಗಿದೆ. ಅಮ್ಮನ ತೋಳಿನಲ್ಲಿಯೇ ಕೊನೆ ಉಸಿರೆಳೆದಂತಹ ಒಂದು ಮಗು. ಒಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯ ಉಸಿರನ್ನ ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ಸಾವಿಗೀಡಾಗಿದೆ. ಅಮ್ಮನ ತೋಳಿನಲ್ಲೇ ಕೊನೆ ಉಸಿರೆಳೆದಂತಹ ಮಗು. ಒಂದು ಮಗುವಿನ ರಕ್ಷಣೆ ಆದ್ರೆ ಇನ್ನೊಂದು ಮಗು ಸಾವಿಗೀಡಾಗಿದೆ. ಇಬ್ಬರು ಮಕ್ಕಳನ್ನ ಅಪ್ಪಿಕೊಂಡು ಇದ್ದಂತಹ ತಾಯಿ ಅಮ್ಮನ ತೋಳಿನಲ್ಲೇ ಒಂದು ಮಗು ಸಾವಾಗಿದೆ. ಬೇಸರದ ಸಂಗತಿ, ತಾಯಿ ಹೋರಾಟವನ್ನ ನಡೆಸಿದ್ಲು. ಇಬ್ಬರು ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ಲು ತಾಯಿ.
ಈಗ ಒಂದು ಮಗುವಿನ ರಕ್ಷಣೆ ಆಗಿದೆ, ಒಂದು ಮಗು ಸಾವಾಗಿದೆ. ಅಮ್ಮನ ತೋಳಿನಲ್ಲಿಯೇ ಕೊನೆಯುಸಿರೆಳೆದಂತಹ ಒಂದು ಮಗು. ಒಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯುಸಿರನ್ನ ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್, ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ಸಾವಿಗೀಡಾಗಿದೆ. ಅಮ್ಮನ ತೋಳಿನಲ್ಲೇ ಕೊನೆಯುಸಿರೆಳೆದಂತಹ ಮಗು. ಒಂದು ಮಗುವಿನ ರಕ್ಷಣೆ ಆದ್ರೆ ಇನ್ನೊಂದು ಮಗು ಸಾವಿಗೀಡಾಗಿದೆ. ಇಬ್ಬರು ಮಕ್ಕಳನ್ನ ಅಪ್ಪಿಕೊಂಡು ಇದ್ದಂತಹ ತಾಯಿ ಅಮ್ಮನ ತೋಳಿನಲ್ಲೇ ಒಂದು ಮಗು ಸಾವಾಗಿದೆ. ಬೇಸರದ ಸಂಗತಿ, ತಾಯಿ ಹೋರಾಟವನ್ನ ನಡೆಸಿದ್ಲು. ಇಬ್ಬರೂ ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ಲು ತಾಯಿ. ಈಗ ಒಂದು ಮಗುವಿನ ರಕ್ಷಣೆ ಆಗಿದೆ, ಒಂದು ಮಗು ಸಾವಾಗಿದೆ. ಅಮ್ಮನ ತೋಳಿನಲ್ಲಿಯೇ ಕೊನೆಯುಸಿರೆಳೆದಂತಹ ಒಂದು ಮಗು. ಒಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯುಸಿರನ್ನ ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್, ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ಸಾವಿಗೀಡಾಗಿದೆ. ಅಮ್ಮನ ತೋಳಿನಲ್ಲೇ ಕೊನೆಯುಸಿರೆಳೆದಂತಹ ಮಗು. ಒಂದು ಮಗುವಿನ ರಕ್ಷಣೆ ಆದ್ರೆ ಇನ್ನೊಂದು ಮಗು ಸಾವಿಗೀಡಾಗಿದೆ. ಇಬ್ಬರು ಮಕ್ಕಳನ್ನ ಅಪ್ಪಿಕೊಂಡು ಇದ್ದಂತಹ ತಾಯಿ ಅಮ್ಮನ ತೋಳಿನಲ್ಲೇ ಒಂದು ಮಗು ಸಾವಾಗಿದೆ. ಬೇಸರದ ಸಂಗತಿ, ತಾಯಿ ಹೋರಾಟವನ್ನ ನಡೆಸಿದ್ಲು. ಇಬ್ಬರೂ ಮಕ್ಕಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ಲು ತಾಯಿ. ಈಗ ಒಂದು ಮಗುವಿನ ರಕ್ಷಣೆ ಆಗಿದೆ, ಒಂದು ಮಗು ಸಾವಾಗಿದೆ. ಅಮ್ಮನ ತೋಳಿನಲ್ಲಿಯೇ ಕೊನೆಯುಸಿರೆಳೆದಂತಹ ಒಂದು ಮಗು. ಒಂದು ಮಗುವಿನ ರಕ್ಷಣೆಗೆ ಕಸರತ್ತು ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಒಂದು ಮಗು ತಾಯಿಯ ತೋಳಿನಲ್ಲಿಯೇ ಕೊನೆಯುಸಿರನ್ನ ಎಳೆದಿದೆ. 2.5 ವರ್ಷದ ಆರ್ಯನ್ ಮೃತ ಮಗು ಅಂತ ಹೇಳಲಾಗ್ತಾ ಇದೆ. ಇನ್ನು 1 ವರ್ಷದ ಆರುಷ್ ರಕ್ಷಣೆಗೆ ಹರಸಾಹಸ ಪಡ್ತಿದ್ದಾರೆ ರಕ್ಷಣಾ ಪಡೆಗಳು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ.